ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚದಿದ್ದರೆ ಗಿಡಗಳು ಬಿಸಿಲಿನ ತೀವ್ರ ತಾಪದಿಂದ ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಬಿಸಿಲಿನ ಪ್ರಖರತೆಯಿಂದ ಗಿಡದ ಕಾಂಡಗಳು ಬೆಂದು, ಒಣಗಿ, ಟೊಳ್ಳಾಗುವಂತೆ ಕಾಣಬಹುದು. ಇದರಿಂದ ಗಿಡದ ಆರೋಗ್ಯ ಹದಗೆಟ್ಟು, ಇಳುವರಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದರಲ್ಲೂ, ಸಂಜೆ 4 ರಿಂದ 6 ಗಂಟೆಗಳ ನಡುವೆ ಪಶ್ಚಿಮ ದಿಕ್ಕಿನಿಂದ ಬರುವ ಸೂರ್ಯನ ಕಿರಣಗಳು ನೇರವಾಗಿ ಅಡಿಕೆ ಗಿಡಗಳಿಗೆ ಬೀಳುವುದರಿಂದ, ಬಿಸಿಲಿನ ತಾಪಕ್ಕೆ ಗಿಡದ ಬೊಡ್ಡೆಗಳು ಹಳದಿ ಬಣ್ಣಕ್ಕೆ ತಿರುಗಿ, ಸುಟ್ಟಂತಾಗುವ ಅಪಾಯವಿದೆ. ಸುಣ್ಣ ಲೇಪನವು ಗಿಡಗಳನ್ನು ಈ ರೀತಿಯ ಬಿಸಿಲಿನ ಹಾನಿಯಿಂದ ರಕ್ಷಿಸಲು ಸಹಾಯಕವಾಗಿದೆ. ಇದು ಗಿಡದ ಕಾಂಡವನ್ನು ತಂಪಾಗಿರಿಸಿ, ಬಿಸಿಲಿನ ತೀವ್ರತೆಯಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಅದರೊಂದಿಗೆ, ಸುಣ್ಣದಲ್ಲಿ ಇರುವ ಆಲ್ಕಲೈನ್ ಗುಣಗಳು ಕೀಟಗಳನ್ನು ದೂರವಿರಿಸಲು ಸಹಕಾರಿಯಾಗುತ್ತವೆ, ಏಕೆಂದರೆ ಬಹುತೇಕ ಕೀಟಗಳು ಆಮ್ಲೀಯ ಪರಿಸರದಲ್ಲಿ ಬೆಳೆಯಲು ಇಷ್ಟಪಡುತ್ತವೆ. ಹೀಗಾಗಿ, ಸುಣ್ಣ ಲೇಪನವು ಕೀಟ ಬಾಧೆಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಕೆಲವು ರೈತರು ಬಿಸಿಲಿನ ತಾಪದಿಂದ ಗಿಡಗಳನ್ನು ರಕ್ಷಿಸಲು ಸುಣ್ಣ ಹಚ್ಚುವ ಬದಲು, ಗಿಡಗಳಿಗೆ ಗರಿಗಳನ್ನು ಕಟ್ಟುವ ವಿಧಾನವನ್ನು ಅನುಸರಿಸುತ್ತಾರೆ. ಇದರಿಂದ ಬಿಸಿಲು ತಡೆಗೊಳ್ಳಬಹುದು, ಆದರೆ ಕೀಟ ಬಾಧೆಯನ್ನು ನಿಯಂತ್ರಿಸಲು ಇದು ಪರಿಣಾಮಕಾರಿಯಾಗುವುದಿಲ್ಲ. ಕಾರಣ, ಕೀಟಗಳು ಗಿಡಕ್ಕೆ ಕಟ್ಟಿದ ಗರಿಗಳಲ್ಲಿಯೇ ವಾಸಿಸಿ, ಸಂತಾನೋತ್ಪತ್ತಿಗೆ ಸಹಕಾರಿಯಾಗುತ್ತದೆ. ಹೀಗಾಗಿ, ಸುಣ್ಣ ಲೇಪನವು ಬಿಸಿಲಿನ ತಾಪದಿಂದ ಮತ್ತು ಕೀಟ ಬಾಧೆಯಿಂದ ಗಿಡಗಳನ್ನು ಸಮರ್ಥವಾಗಿ ರಕ್ಷಿಸುತ್ತದೆ. ಅಡಿಕೆ ಗಿಡಗಳಿಗೆ ಪ್ರತಿ ವರ್ಷ ಕಡ್ಡಾಯವಾಗಿ ಸುಣ್ಣ ಲೇಪನಗೊಳಿಸುವುದು ಅವಶ್ಯಕವಾಗಿದೆ. ಇದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಡಿಕೆ ಬೆಳೆಯಲ್ಲಿ ಆದಾಯವನ್ನು ಹೆಚ್ಚಿಸಲು, ಅಂತರ್ಬೆಳೆಯಾಗಿ ಕಾಫಿ, ಕಾಳು ಮೆಣಸು, ಕೋಕೋ, ದಾಲ್ಚಿನ್ನಿ, ಏಲಕ್ಕಿ, ಚಕ್ಕಿ ಗಿಡಗಳನ್ನು ಬೆಳೆಯಬಹುದು. ಮಧ್ಯಂತರ ಬೆಳೆಗಳಿಂದ ಉದುರುವ ಎಲೆಗಳು ಸಾವಯವ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತವೆ, ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಡಲು ಸಹಕಾರಿಯಾಗುತ್ತವೆ. ಹೀಗಾಗಿ, ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚುವುದು ಅವುಗಳ ಆರೋಗ್ಯ ಮತ್ತು ಇಳುವರಿಯನ್ನು ಕಾಪಾಡಲು ಅತ್ಯಂತ ಮುಖ್ಯವಾಗಿದೆ. ಬಿಸಿಲಿನಿಂದ ಅಡಿಕೆ ಸಸಿ ರಕ್ಷಣೆ, ಎಲೆ ಚುಕ್ಕಿ ರೋಗ ನಿರ್ವಹಣೆ ಕ್ರಮಗಳು. ಒಂದು ಕಾಲದಲ್ಲಿ ರಾಜ್ಯದ ಮಲೆನಾಡು ಮತ್ತು ಕರಾವಳಿಗೆ ಸೀಮಿತವಾಗಿದ್ದ ಅಡಿಕೆ ಕೃಷಿ ಈಗ ಬಯಲು ಸೀಮೆಯಲ್ಲಿ ಕೂಡ ಹೆಚ್ಚಾಗುತ್ತಿದೆ. ಎಲೆ ಚುಕ್ಕಿ ರೋಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ರೈತರಿಗೆ ತಲೆನೋವು ತಂದಿದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದ್ದು, ಅಡಿಕೆ ಗಿಡಗಳ ರಕ್ಷಣೆ ಮಾಡುವುದು ಮುಖ್ಯವ. ಅಡಿಕೆಯಲ್ಲಿ ಬೇಸಿಗೆ ಬಿಸಿಲು ಹೆಚ್ಚಾದಂತೆ ಅಡಿಕೆ ಮರದ ಕಾಂಡಗಳು ಬೆಂದು ಹೋಗುತ್ತವೆ, ಒಣಗಿ ಟೊಳ್ಳಾದಂತೆ ಕಾಣುತ್ತವೆ. ಇದನ್ನು ತಪ್ಪಿಸದಿದ್ದರೆ ಅಡಿಕೆ ಮರಗಳು ಹೆಚ್ಚಿನ ಕಾಲ ಬದುಕುವುದಿಲ್ಲ. ಇದನ್ನು ತಪ್ಪಿಸಲು ಹಲವು ಸಾಂಪ್ರದಾಯಿಕ ಮಾರ್ಗಗಳು ಇದೆ. ರೈತರು ಈ ಸಂದರ್ಭದಲ್ಲಿ ಅಡಿಕೆ ಗಿಡಗಳ ರಕ್ಷಣೆ ಮಾಡುವುದು ಮುಖ್ಯವಾಗುತ್ತದೆ. ಅಡಿಕೆ ಗಿಡಗಳಲ್ಲಿ ಗರಿಗಳು ತಾನಾಗೆ ಒಣಗಿ ಬೀಳುವವರೆಗೆ ತೆಗೆಯದಿದ್ದರೆ ಬಿಸಿಲಿನಿಂದ ರಕ್ಷಣೆ ಪಡೆಯಬಹುದು. ಅಡಿಕೆ ಸಸಿಗಳಿಗೆ ಒಣಗಿದ ಬಾಳೆಪಟ್ಟಿಗಳನ್ನು ಅಥವಾ ಬಾಳೆ ನಾರುಗಳನ್ನು ಬಿಸಿಲು ತಾಗದಂತೆ ಕಟ್ಟಬಹುದು.